ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು 2024ರಲ್ಲಿ ಬಂದಿರುವಂಥ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬಂದಿದೆ, ಜೊತೆಗೆ ಅವತ್ತು ಬಂದಿರುವಂಥ 3 ಅದ್ಭುತ ಮುಹೂರ್ತಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ನನ್ನ ಲಾಸ್ಟ್ ವಿಡಿಯೋನ ನೀವು ನೋಡಿ. ಇವತ್ತು ಈ ವಿಡಿಯೋದಲ್ಲಿ ಜುಲೈ ತಿಂಗಳಲ್ಲಿ ಬಂದಿರುವಂಥ ಆಷಾಢ ಅಮಾವಾಸ್ಯೆ ತುಂಬ ವಿಶೇಷವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಈ ಅಮಾವಾಸ್ಯೆ ಯಾವಾಗಿದೆ, ಇವತ್ತಿನ ದಿನ ಅಂದರೆ ಅಮಾವಾಸ್ಯೆಯ ದಿನ ಹಚ್ಚುವಂಥ 3 ವಿಶೇಷ ದೀಪಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಆಷಾಢ ಇನ್ನೇನೋ ಶುರುವಾಗ್ತಾ ಇದೆ. ಅಂದರೆ ಈ ಒಂದು ಜುಲೈ 6ನೇ ತಾರೀಕಿಂದ ಆಷಾಢ ಶುರುವಾಗುತ್ತೆ. ಅದಕ್ಕಿಂತ ಮುಂದೆ ಬರುವಂಥ ಒಂದು ಅಮಾವಾಸ್ಯೆಯನ್ನು ನಾವು ಆಷಾಢ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ. ಈ ಒಂದು ಅಮಾವಾಸ್ಯೆ ಎಷ್ಟು ವಿಶೇಷ ಅಂದರೆ, ಈ ಒಂದು ದಿನ ನಾವು ಹಚ್ಚುವಂಥ 3 ಅದ್ಭುತ ದೀಪಗಳು ನಮ್ಮ ಬಾಳಲ್ಲಿ ತುಂಬ ಯಶಸ್ಸನ್ನು ತಂದುಕೊಡುತ್ತಂತೆ. ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ಯಾವ ಆ 3 ದೀಪಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಮಾವಾಸ್ಯೆ ಅಂದರೆ ಗೊತ್ತಲ್ವಾ, ಶ್ರೀ ಮಹಾಲಕ್ಷ್ಮಿ ಪೂಜೆಗೆ ಅತ್ಯಂತ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ನಾವೇನು ಮಾಡ್ತೀವಿ, ಯಾವುದೇ ದೀಪಗಳನ್ನ ಹಚ್ಚಿಲ್ಲ ಅಂದ್ರೂ ಆ ಒಂದು ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡೋದು. ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕ ಮಾಡಿ, ಕುಂಕುಮಾರ್ಚನೆ ಮಾಡಿ, ತಾಯಿಗೆ ನೈವೇದ್ಯನ ಇಟ್ಟು ಮಹಾಮಂಗಳಾರತಿ ಮಾಡಿ ಪೂಜೆನ ಮಾಡೋದು ಕೂಡ ಅತ್ಯಂತ ವಿಶೇಷವಾದದ್ದು. ಜೊತೆಗೆ ಇವತ್ತೊಂದು ದಿನ ನೀವು ಈ ಒಂದು 3 ದೀಪಗಳನ್ನ ಹಚ್ಚಿ ಅಂತ ಹೇಳ್ತಾ ಇದ್ದೀನಿ. 3 ದೀಪಗಳಲ್ಲಿ ಯಾವುದಾದ್ರೂ ಒಂದು ಹಚ್ಚಿದ್ರೆ ಸಾಕು, ಎಲ್ಲ ದೀಪಗಳನ್ನ ನೀವು ಹಚ್ಚಬೇಕಾಗಿಲ್ಲ. ಅದರಲ್ಲಿ ಮೊದಲ ವಿಶೇಷವಾದ ದೀಪ ಅಂದರೆ, ಮೊದಲು ನೀವು ಸಾಧ್ಯ ಆದಷ್ಟು ಉಪ್ಪು ದೀಪ ಹಚ್ಚೋಕ್ಕೆ ಟ್ರೈ ಮಾಡಿ. ಹೌದು, ಉಪ್ಪು ದೀಪ ತುಂಬ ವಿಶೇಷವಾದದ್ದು. ಅದರಲ್ಲೂ ಆಷಾಢ ಅಮಾವಾಸ್ಯೆಯಲ್ಲಿ ಆ ಒಂದು ದಿನಕ್ಕೆ ಮಾತ್ರ. ಯೂಶಲಿ ಯಾರೋ ಕೇಳಿದ್ರು ಉಪ್ಪು ದೀಪವನ್ನು ನಾನು ಪ್ರತಿ ಶುಕ್ರವಾರ ಹಚ್ಬೋದಾ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ನಾನು ಉಪ್ಪು ದೀಪಗಳ ಬಗ್ಗೆ ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸುಮಾರು ವಿಡಿಯೋಸ್ಗಳನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಏನಂತ, ಈ ಒಂದು ಉಪ್ಪು ವಿಡಿಯೋಗಳನ್ನ ಯಾವ ರೀತಿ ಹಚ್ಚಬೇಕು ಅನ್ನೋದು. ಅಂದರೆ ಅಮಾವಾಸ್ಯೆಗೆ ಹಚ್ಚೋರು ಪ್ರತಿ ಅಮಾವಾಸ್ಯೆಗೆ ಹಚ್ಚಬೇಕು. ಅದರಲ್ಲೂ ಒಂದು 3 ಅಮಾವಾಸ್ಯೆ, 9 ಅಮಾವಾಸ್ಯೆ, 5 ಅಮಾವಾಸ್ಯೆ ಈ ರೀತಿ ಹಚ್ಬೋದು. ಹುಣ್ಣಿಮೆಗೆ ಹಚ್ಚೋರು ಇದೇ ಪ್ರಕಾರ ಒಂದು ಬೆಸ ಸಂಖ್ಯೆಯಲ್ಲಿ 3 ವಾರ, 5 ವಾರ, 9 ವಾರ ಈ ರೀತಿ ಹಚ್ಬೋದು. ಹುಣ್ಮೆಗಳನ್ನೂ ಅದೇ ರೀತಿ ನೀವು ಲೆಕ್ಕ ತಗೊಂಡು ಹಚ್ಬೇಕಾಗತ್ತೆ. ಒಂದು ವ್ರತ ಅಂತ ಮಾಡ್ಕೋಬೇಕು, ಒಂದು ಸಂಕಲ್ಪ ಅಂತ ಮಾಡ್ಕೋಬೇಕು. ನಾನು 3 ವಾರ ಹಚ್ತೀನಿ, ಅದರೊಳಗಡೆ ಕೆಲಸ ಮಾಡಿಕೊಡು. 5 ವಾರ ಹಚ್ತೀನಿ, ಅದರೊಳಗಡೆ ಒಂದು ನನ್ನ ಸಂಕಲ್ಪನ ನೆರವೇರಿಸ್ಕೊಡು. ಈ ರೀತಿ ನಾವು ಸಂಕಲ್ಪ ಮಾಡಿಕೊಂಡು ವ್ರತದ ಪ್ರಕಾರ ನಾವು ಈ ಒಂದು ಉಪ್ಪು ದೀಪವನ್ನು ಹಚ್ಬೇಕಾಗತ್ತೆ. ಉಪ್ಪು ದೀಪ ಹಚ್ಚಿದಾಗ ನಾನ್ ವೆಜ್ ತಿನ್ನಬಾರ್ದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಶುಕ್ರವಾರ ಹಚ್ತೀರಾ, ಆದರೆ ನಾನ್ ವೆಜ್ನ ನೀವು ಮಾಡ್ತಾ ಇರ್ತೀರಾ, ಇದರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರತಿಫಲ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಉಪ್ಪು ದೀಪ ಅನ್ನೋದೇ ಒಂದು ವ್ರತ ಇದ್ದಂಗೆ. ಈ ವ್ರತವನ್ನು ಮಾಡಬೇಕಾದಾಗ ನೀವೆಷ್ಟು ವಾರ ಸಂಕಲ್ಪನ ಮಾಡ್ಕೊಡ್ತೀರಾ ಅಷ್ಟು ವಾರ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು. ತುಂಬ ವಯಸ್ಸಾದವರಿದ್ದಾರೆ ಅಥವಾ ಹಸ್ಬೆಂಡು ಇರೋದಿಲ್ಲ ನಾನ್ ವೆಜ್ ಅಂದರೆ, ಅವ್ರಿಗೆ ಮಾಡಿಕೊಟ್ಟು ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ನೀವು ಮತ್ತೆ ತಿನ್ನಬಾರ್ದು ಅದನ್ನು. ನಿಮ್ಮ ಒಂದು ವ್ರತ ಪೂರ್ಣ ಆಗೋವರೆಗೂ ನಾನ್ ವೆಜ್ ತಿನ್ನಬಾರ್ದು. ಇದೊಂದು ಕಠಿಣ ನಿಯಮ ಇದರಲ್ಲಿ ಇರೋದ್ರಿಂದನೇ ಉಪ್ಪು ದೀಪನ ನಾನು ಈ ಒಂದು ವ್ರತದ ಥರ ಬರೀ ಜಸ್ಟ್ ಒಂದು 3 ವಾರಕ್ಕೂ 5 ವಾರಕ್ಕೂ ಮಾತ್ರ ನಾನು ಹೇಳೋದು. ಆದರೆ ಈ ಒಂದು ಆಷಾಢ ಅಮಾವಾಸ್ಯೆಯ ದಿನ ಈ ಒಂದು ಉಪ್ಪು ದೀಪನ ನೀವು ಹಚ್ಚಲೇಬೇಕು. ಯಾಕಂದರೆ ಮನೆಯಲ್ಲಿರುವಂಥ ಒಂದು ದಾರಿದ್ರ್ಯತೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇರೋರು, ಯಾವುದೇ ರೀತಿಯಲ್ಲಿ ಕೆಲಸಗಳಲ್ಲಿ ಅಡೆತಡೆ ಇರೋರು ಇವತ್ತೊಂದು ದಿನ ಉಪ್ಪು ದೀಪವನ್ನು ಹಚ್ಚಿ ಖಂಡಿತ ನಿಮ್ಮ ಮನೆಯಲ್ಲಿ ಭಾಗ್ಯದ ಬಾಗಿಲು ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಈ ಅಮಾವಾಸ್ಯೆಗೆ ಹಚ್ಚಿದ್ರೆ ನಾನು ಮತ್ತೆ 3 ಅಮಾವಾಸ್ಯೆ ಹಚ್ಚಲೇಬೇಕಾ ಹಾಗೇನಿಲ್ಲ. ಒಂದು ಆಷಾಢ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೊಂದು ದಿನ ನೀವು ಒಂದು ದಿನ ಮಾತ್ರಕ್ಕೆ ನೀವು ಉಪ್ಪು ದೀಪವನ್ನು ಹಚ್ಬೋದು. ಕನಿಷ್ಠ 5 ದಿನ ನೀವು ನಾನ್ ವೆಜ್ನ ಮಾಡೋಂಗಿಲ್ಲ. ಅಂದರೆ ನೆಕ್ಸ್ಟ್ ಬರೋ ಭಾನುವಾರ ನೀವು ನಾನ್ ವೆಜ್ನ ಮಾಡಬಾರ್ದು. ಅದೊಂದು ಕಠಿಣ ನಿಯಮ ಮಾತ್ರ ಇಲ್ಲಿ ಇದೆ. ಉಪ್ಪು ದೀಪದ ಪ್ರೊಸೀಜರ್ ತುಂಬ ಸಿಂಪಲ್ಲು. ಇದನ್ನು ನಾನು ನನ್ನ ಕೈಯಾರೇನೆ ರೆಡಿ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಡಿಸ್ಕ್ರಿಪ್ಷನ್ ನಿಮಗೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಅಥವಾ ಸ್ಟಾರ್ಟಿಂಗ್ ವಿಡಿಯೋಸ್ಗಳಲ್ಲಿ ನೋಡಿದ್ರೆ ನಿಮಗೆ ಉಪ್ಪು ದೀಪದ ಪ್ರೊಸೀಜರ್ ನಿಮಗೆ ಸಿಗುತ್ತೆ. ಈ ವಾರ ನಾನು ಕೂಡ ಹಚ್ತಾ ಇದ್ದೀನಿ. ಸಾಧ್ಯ ಆದರೆ ಮತ್ತೊಮ್ಮೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು 2ನೇ ವಿಶೇಷವಾದ ದೀಪ ಅಂದರೆ ಬೆಲ್ಲದ ದೀಪ. ಈ ಒಂದು ಲಕ್ಷ್ಮಿಗೆ ನಾವು ವಿಶೇಷವಾಗಿ ಉಪ್ಪು ದೀಪ ಹಚ್ತೀವಿ. ಅದೇ ಪ್ರಕಾರ ಶಿವನಿಗೆ ಅಥವಾ ಪಾರ್ವತಿಗೆ ಅಥವಾ ಶಿವಪಾರ್ವತಿ ಜೊತೆಯಾಗಿರೋ ದೇವಸ್ಥಾನದಲ್ಲಿ ನೀವು ಈ ಒಂದು ಬೆಲ್ಲದ ದೀಪವನ್ನು ನೀವು ಹಚ್ಚೋದ್ರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು 3ನೇ ವಿಶೇಷವಾದ ದೀಪ ನಿಂಬೆಹಣ್ಣಿನ ದೀಪ. ಆಷಾಢ ಮಾಸ ಅಂದರೆ ಪ್ರತಿಯೊಬ್ಬರಿಗೂ ನೆನಪಾಗದೆ ನಿಂಬೆಹಣ್ಣಿನ ದೀಪ. ಹೌದು,
ಪ್ರತಿ ಶಕ್ತಿ ದೇವರುಗಳ ದೇವಸ್ಥಾನಗಳಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಈ ಒಂದು ದೀಪವನ್ನು ಹಚ್ಚೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಅಮಾವಾಸ್ಯೆಯಲ್ಲೂ ಕೂಡ ಸಾಧ್ಯ ಆದವರು ಬನಶಂಕರಿ ದೇವಸ್ಥಾನಕ್ಕೂ ಅಥವಾ ಶಕ್ತಿ ದೇವರುಗಳ ದೇವಸ್ಥಾನಕ್ಕೆ ನೀವು ಹೋಗಿ ಈ ಒಂದು ನಿಂಬೆಹಣ್ಣು ದೀಪವನ್ನು ಕೂಡ ಹಚ್ಚಿ ಬನ್ನಿ. ಅದರಲ್ಲೂ ರಾಹು ಕಾಲದಲ್ಲಿ ಈ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಅದ್ಭುತವಾದ ಪವಾಡಗಳೇ ಆಗ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಸಾಧ್ಯ ಆದಷ್ಟು ಈ ಒಂದು ರಾಹು ಕಾಲದಲ್ಲಿ ನೀವು ನಿಂಬೆಹಣ್ಣು ದೀಪವನ್ನು ಶಕ್ತಿ ದೇವರುಗಳ ದೇವಸ್ಥಾನದಲ್ಲಿ ಹಚ್ಚಿ ಮನೆಯಲ್ಲಿ ಹಚ್ಚಬಾರ್ದು. ದಯವಿಟ್ಟು ನೆನಪಿಟ್ಕೊಳ್ಳಿ, ನಿಂಬೆಹಣ್ಣು ದೀಪವನ್ನು ಮನೆಯಲ್ಲಿ ಎಂದೂ ಹಚ್ಚಬಾರ್ದು. ನಿಂಬೆಹಣ್ಣು ದೀಪವನ್ನು ನಾವು ಸಾಧ್ಯ ಆದಷ್ಟು ದೇವಸ್ಥಾನದಲ್ಲೇ ಹೋಗಿ ಹಚ್ಚಬೇಕು. ಅದರಲ್ಲೂ ಶಕ್ತಿ ದೇವರುಗಳ ದೇವಸ್ಥಾನದಲ್ಲಿ ಹೋಗಿ ಈ ಒಂದು ನಿಂಬೆಹಣ್ಣು ದೀಪವನ್ನು ಹಚ್ಚಬೇಕು. ನೋಡಿದ್ರಲ್ಲ, ಈ 3 ವಿಶೇಷವಾದ ಅದ್ಭುತ ದೀಪಗಳಲ್ಲಿ ಯಾವುದಾದ್ರೂ ಒಂದನ್ನು ಈ ಒಂದು ಆಷಾಢ ಅಮಾವಾಸ್ಯೆ ದಿನ ನೀವು ಹಚ್ಚಿ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಯಶಸ್ಸನ್ನ ನೀವು ನೋಡ್ತೀರಾ. ದೀಪ ಏನೋ ಯಾವುದು ಅಂತ ಹೇಳಿದೆ, ಬಟ್ ಅಮಾವಾಸ್ಯೆ ಯಾವಾಗ ಅಂತಲೇ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಮತ್ತು ಅಮಾವಾಸ್ಯೆ ದಿನ ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡೋದನ್ನ ಮರೆತುಬಿಟ್ಟೆ. ಅಮಾವಾಸ್ಯೆ ಇರೋದು ಜುಲೈ 5ನೇ ತಾರೀಕು ಶುಕ್ರವಾರ. ಈ ಒಂದು ಅಮಾವಾಸ್ಯೆ ತಿಥಿ ಟೈಮಿಂಗ್ ಶುರು ಆಗ್ತಾ ಇರೋದು ಬೆಳಗಿನ ಜಾವ 4:57 ಅಂದರೆ 5ನೇ ತಾರೀಕು. ಇದು ಮುಗಿಯೋದು ನೆಕ್ಸ್ಟ್ ಡೇ ಅಂದರೆ ಜುಲೈ 6ನೇ ತಾರೀಕು. ಈ ಒಂದು ಅಮಾವಾಸ್ಯೆ ಬೆಳಗ್ಗೆ 4:53 ಮುಕ್ತಾಯ ಆಗ್ತಾ ಇದೆ. ಸೊ ನೀವು ಅಮಾವಾಸ್ಯೆಯ ದಿನ ಅಂದರೆ ಶುಕ್ರವಾರ ಸಂಜೆ 6:01 7:38 ಬರುವಂಥ ಗೋಧೂಳಿ ಮುಹೂರ್ತದಲ್ಲಿ ಈ ಒಂದು ಉಪ್ಪು ದೀಪವನ್ನು ಹಚ್ಚಬೇಕು. ಜೊತೆಗೆ ಬೆಲ್ಲದ ದೀಪವನ್ನು ಹಚ್ಚೋರು ಈ ಒಂದು ಸಮಯದಲ್ಲೇ ಬೆಲ್ಲ ದೀಪವನ್ನು ಹಚ್ಚಬೇಕು. ಬರೀ ಯಾರೆಲ್ಲ ಒಂದು ನಿಂಬೆಹಣ್ಣು ದೀಪವನ್ನು ಹಚ್ಚೋಕ್ಕೆ ಇಷ್ಟಪಡ್ತೀರಾ ಅವರು ಅವತ್ತೊಂದು ದಿನ ಬಂದಿರುವಂಥ ರಾಹು ಕಾಲದಲ್ಲಿ, ಅಂದರೆ ಯೂಶ್ವಲಿ ಶುಕ್ರವಾರ 10:30 12 ಗಂಟೆವರೆಗೂ ರಾಹು ಕಾಲ ಬರುತ್ತೆ, ಮಧ್ಯಾಹ್ನ ಸಮಯ. ಆ ಒಂದು ಸಮಯದಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ಚಬೇಕಾಗತ್ತೆ. ನೋಡಿದ್ರಲ್ಲ, ಈ ಒಂದು ಅಮಾವಾಸ್ಯೆನ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರು 3ರಲ್ಲಿ ಯಾವುದಾದ್ರೂ ಒಂದು ದೀಪವನ್ನು ಹಚ್ಚಿ ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.